ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಶಿಲ್ಪಾ ಹೇಗಣ್ಣ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಿನ್ನೆ ಇದ್ರದ್ದು ಕಟ್ಟಿಂಗು ಮಾಡಿದೆ, ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡಿದ್ದೀನಿ. ಯಾಕಂತಂದರೆ ಬಿಗಿನರ್ಸ್ಗಳಿಗೆ ಸೈಡ್ ಫಿಟ್ಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ. ಯಾಕಂತಂದರೆ ನಾವು ಕಂಕಳು ಮತ್ತು ಸ್ಲೀವ್ಸು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರಲ್ಲ, ಮ್ಯಾಚ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡಿರಲ್ಲ. ಅದು ಒಂದು ಪ್ಲಸ್ ಪಾಯಿಂಟು. ಮತ್ತು ನಾವು ಹೆಂಗೋ ಒಂದು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಸೈಡ್ ಫಿಟ್ಟಿಂಗು ಚೆನ್ನಾಗಿ ಬರೋಲ್ಲ. ಯಾಕಂತಂದರೆ ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಕಲಿಯೋದಕ್ಕೆ. ಅದಕ್ಕೋಸ್ಕರ ಫಸ್ಟ್ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. ಕಂಕಳು ಮತ್ತು ಆರ್ಮೋಲು ಸ್ಲೀವ್ಸ್ ಕಟ್ಟಿಂಗ್ ಏನಿರುತ್ತೆ ಅಲ್ವ, ಅದನ್ನು ಕೂಡ ಮ್ಯಾಚ್ ಮಾಡಬೇಕು. ಎಷ್ಟು ಆರ್ಮಲ್ ಫಿಟ್ಟಿಂಗ್ ಎಷ್ಟು ಬರುತ್ತೆ ಮತ್ತು ಸ್ಲೀವ್ಸ್ ಫಿಟ್ಟಿಂಗ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಫಸ್ಟು ಎರಡನ್ನೂ ನೋಡಿಕೊಂಡು ನಾವು ಮ್ಯಾಚ್ ಮಾಡಬೇಕಾಗುತ್ತೆ ಕಟ್ಟಿಂಗ್ ಮಾಡುವಾಗ, ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗ ಮತ್ತು ಆರ್ಮಲ್ ಕಟ್ಟಿಂಗ್ ಮಾಡುವಾಗ. ಹಾಗೆ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿದರೆ ಮಾತ್ರ ನಮಗೆ ಸೈಡ್ ಫಿಟ್ಟಿಂಗ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಅಳತೆ ಬ್ಲೌಸಲ್ಲಿ ಒಂದು ಕಡೆ ಲೂಸ್ ಇರುತ್ತೆ, ಒಂದು ಕಡೆ ಸ್ವಲ್ಪ ಫಿಟ್ಟಿಂಗ್ ಅಂದರೆ ಅವ್ರ ಬಾಡಿ ಮೆಜರ್ಮೆಂಟು. ಎಡಗಡೆ ತೋಳು ಸ್ವಲ್ಪ ಲೂಸ್ ಇರುತ್ತೆ, ಬಲಗಡೆದು ಸ್ವಲ್ಪ ಟೈಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಬಾಡಿ ಮೆಜರ್ಮೆಂಟಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಅದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ ಸೈಡ್ ಫಿಟ್ಟಿಂಗ್ ಮಾಡಲಿಕ್ಕೆ. ಇದನ್ನು ಆಲ್ರೆಡಿ ಮಾಡಿದ್ದೀನಿ, ಇದು ವಿಡಿಯೋ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ಯಾವ ರೀತಿ ಮಾಡೋದು ಅಂತ, ಯಾವ ರೀತಿ ಮಾಡಿದ್ದೀನಿ, ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಈ ರೀತಿ ನಾರ್ಮಲ್ ನೆಕ್ಕು ಈ ರೀತಿ ಸ್ಟಿಚಿಂಗ್ ಆಗಿದೆ. ಅಂದರೆ ಡಿಸೈನ್ ಏನೆಲ್ಲ ಸಿಂಗಲ್ ಬ್ಲೌಸು ಯಾವುದೇ ರೀತಿ ಲೈನಿಂಗ್ ಹಾಕಿಲ್ಲ ನಾನು. ನನಗೆ ಸ್ಟ್ರೇಟಾಗಿ ಬರಬೇಕು ಅಂತಂದರೆ, ನಮಗೆ ಹೊಲಿಗೆ ಸ್ಟ್ರೇಟಾಗಿ ಬರಬೇಕು ಅಂತಂದರೆ ನಾವು ಕಟ್ಟಿಂಗ್ ಮಾಡೋದಲ್ಲಿ ಚೇಂಜ್ ಮಾಡ್ಕೋಬೇಕು. ಕಟ್ಟಿಂಗು ಕರೆಕ್ಟಾಗಿ ಮಾಡ್ಕೋಬೇಕು, ಪರ್ಫೆಕ್ಟಾಗಿ ಮಾಡ್ಕೋಬೇಕು. ಹಾಗೆ ಮಾಡಿದರೆ ಮಾತ್ರ ನಮಗೆ ಸ್ಟ್ರೇಟಾಗಿ ಹೊಲಿಗೆ ಬರುತ್ತೆ. ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ನಿಮಗೆ ಕಾಣಿಸಲ್ಲ. ಯಾಕಂದರೆ ಸೇಮು ಥ್ರೆಡ್ಡು ಮತ್ತು ಬಟ್ಟೆ ಎಲ್ಲ ಡಿಸೈನ್ ಬಂದಿರೋದ್ರಿಂದ ಏನೂ ಕಾಣಿಸಲ್ಲ. ಸ್ಟಿಚಿಂಗ್ ಮಾಡೋ ಕಾಣಿಸುತ್ತೆ ನಿಮಗೆ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು. ಬನ್ನಿ, ಅದು ಒಂದು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಯಾವ ರೀತಿ ಮಾಡಬೇಕು ಮತ್ತು ಅಳತೆ ಬ್ಲೌಸ್ ಯಾವ ರೀತಿ ಇಟ್ಕೊಂಡು ಅಳತೆನ ಮಾಡಿ ತೊಗೋಬೇಕು. ಸೈಡ್ ಫಿಟ್ಟಿಂಗ್ ಮಾಡುವಾಗ ತುಂಬ ಇಂಪಾರ್ಟೆಂಟ್ ಸೈಡ್ ಫಿಟ್ಟಿಂಗು. ಯಾಕಂತಂದರೆ ಸುಮ್ಮನೆ ನಾವು ಸ್ಟಿಚಿಂಗ್ ಮಾಡಿದ್ರೆ, ಅಂದಾಜಿಗೆ ಸ್ಟಿಚಿಂಗ್ ಮಾಡಿದ್ರೆ ಒಂದು ಕಡೆ ಲೂಸ್ ಆಗುತ್ತೆ, ಒಂದು ಕಡೆ ಫಿಟ್ ಆಗೋದು ಆ ರೀತಿ ಆಗುತ್ತೆ. ಅದಕ್ಕೆ ನಾವು ಅಳತೆ ಬ್ಲೌಸನ್ನು ಇಟ್ಕೊಂಡ್ಬಿಟ್ಟು ನೀಟಾಗಿ ಫಿಟ್ಟಿಂಗ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡೋದ್ರಿಂದ ನಮಗೆ ಬೆಸ್ಟ್ ಟೈಲರ್ ಆಗ್ಬೋದು ಅಂತಲೇ ಹೇಳ್ಬೋದು. ಮೇನ್ ಇಂಪಾರ್ಟೆಂಟು ಫಿಟ್ಟಿಂಗು ಸ್ನೇಹಿತರೆ. ಬ್ಲೌಸ್ ಫಿಟ್ಟಿಂಗು ಯಾವ ರೀತಿ ಬರುತ್ತೋ ಅದೇ ರೀತಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಹೊಲ್ದಿರ್ತೀವಿ, ಸ್ವಲ್ಪ ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಮಾಡುವಾಗ ಸ್ವಲ್ಪ ಲೂಸು ಆ ರೀತಿ ಅಲ್ಲ ಬ್ಲೌಸ್ ಕಸ್ಟಮರ್ಗೆ ಹೆಂಗಾಗುತ್ತೆ ಅಂದರೆ, ಬ್ಲೌಸ್ ಚೆನ್ನಾಗಿ ಹೊಲಿಲ್ಲಪ್ಪ, ಎಲ್ಲ ಬ್ಲೌಸು ಹೊಲಿತಾರೆ ಅಂತ. ಬ್ಲೌಸ್ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಹೊಲ್ದಿರ್ತೀವಿ, ಬಟ್ ಫಿಟ್ಟಿಂಗ್ ಮಾಡೋದರಲ್ಲಿ ನಾವು ಮಿಸ್ಟೇಕ್ ಮಾಡ್ಕೊಂಡಿರ್ತೀವಿ ಅಲ್ವಾ. ಸ್ಲೀವ್ಸ್ ಆಗಿರ್ಬೋದು, ಮತ್ತು ಸೊಂಟ ಅಳತೆಗಿರ್ಬೋದು, ಮತ್ತು ಚೆಸ್ಟ್ ಹತ್ರ, ಕಂಕಳ ಹತ್ರ, ಆ ರೀತಿ ಎಲ್ಲ ಫಿಟ್ಟಿಂಗು ಕರೆಕ್ಟಾಗಿದ್ದರೆ ನಮಗೆ ಇನ್ನೂ ಸ್ವಲ್ಪ ಕಸ್ಟಮರ್ ಬರಬಹುದು ಅಂತ ಹೇಳೋಕ್ಕೆ ಒಂದು ಈಸಿ ಆಗುತ್ತೆ, ಬರ್ತಾರಂತಲೇ ಹೇಳ್ಬೋದು. ಬನ್ನಿ, ಅದೊಂದು ವೀಡಿಯೋ ನೋಡ್ಕೊಂಬರೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ಎರಡೂ ಫ್ರಂಟು ಬ್ಯಾಕು ಮತ್ತು ಕರೆಕ್ಟಾಗಿ ನೋಡಿ ಹಾಕೋಬೇಕಾಗುತ್ತೆ. ಎರಡು ಸಮಾನೇ ಬರಬೇಕು, ಯಾಕಂದರೆ ಯಾವುದು ಕೂಡ ಈಕ್ವಲ್ ಇರಬಾರ್ದು. ಫ್ರಂಟು ಬ್ಯಾಕು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ಈ ರೀತಿ ಸ್ಟ್ರೇಟಾಗಿ ಹಾಕ್ಕೊಂಡು ಈ ಅಳತೆ ಬ್ಲೌಸಲ್ಲಿ ಏನು ಬಂದಿರುತ್ತೆ ಅಲ್ವಾ, ಯಾವ್ದು ಕಡೆ ಫಾಲ್ಟ್ಸ್ ಅಂದರೆ ಉಕ್ಸ್ ಪಟ್ಟಿ ಕಡೆಯಿಂದ ಆದರೆ ಉಕ್ಸ್ ಪಟ್ಟಿ ಕಡೆಯಿಂದ ತೊಗೊಳ್ಳಿ, ಕಾಜಾ ಪಟ್ಟಿ ಕಡೆಯಿಂದ ಆದರೆ ಕಾಜಾ ಪಟ್ಟಿ ಕಡೆಯಿಂದನೇ ನೀವು ಅಳತೆ ಮಾಡ್ಕೋಬೇಕಾಗುತ್ತೆ. ಇವು ಫಸ್ಟ್ ನಾನು ಸ್ಲೀವ್ಸ್ ಫಿಟ್ಟಿಂಗು ಫಸ್ಟ್ ಚೆಕ್ ಮಾಡ್ಕೊತೀನಿ, ಅಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಅದು ಆದಮೇಲೆ ಕಂಕಳಾದರೂ ಅಷ್ಟೇ ನೀಟಾಗಿ ಇಟ್ಕೋಬೇಕು. ಈ ರೀತಿ ಯಾವ ಕಡೆ ನೋಡಿಕೊಂಡು ಅದೇ ಕಡೆನೇ ನಾವು ಇಲ್ಲಿ ಫಿಟ್ಟಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಮಾರ್ಕು, ಕಂಕಳ ಹತ್ರ ಒಂದು ಮಾರ್ಕು, ಇಲ್ಲಿ ಸೊಂಟದ ಹತ್ರನೂ ಹಂಗೇ. ಫಸ್ಟು ನಾವು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಅದು ಆದಮೇಲೆ ನಮಗೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಈ ಒಂದು ಮಾರ್ಕ್ ಮಾಡಿದ್ನಲ್ವ, ಇದ್ರ ಮೇಲ್ಗಡೆ ಒಂದು ಹೊಲಿಗೆನ ಹಾಕ್ಕೊಂಡ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅಲ್ವಾ, ಆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬಂದ್ಬಿಡುತ್ತೆ. ಅಳತೆ ಬ್ಲೌಸ್ ಕರೆಕ್ಟಾಗಿ ಆಯಿತು ಅಂತಂದರೆ ನಮಗೆ ಈ ಬ್ಲೌಸು ಕೂಡ ನಮಗೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಆರ್ಮೋಲ್ ಹತ್ರ ನಮಗೇನು ಕೂಳೆ ಇದೆ ಅಲ್ವಾ, ಅದನ್ನು ಮೇಲ್ಗಡೆ ಮಾಡಿಕೊಂಡು ಕೆಳಗಡೆದು ಮತ್ತು ಮೇಲ್ಗಡೆದು ನೀಟಾಗಿ ನಿಸರು ಮಾಡಿಕೊಂಡು ನಮಗೆ ಫಿಟ್ಟಿಂಗು ಸೈಡ್ ಹೊಲಿಗೆನ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೋಡ್ತಾ ಇರ್ಬೋದು. ಫೈನಲ್ ಆಗಿ ರಫ್ ಹೊಡೆಯೋದು ಮರಿಬೇಡಿ. ಒಂದು 3ರಿಂದ 4 ಹೊಲಿಗೆ ತುಂಬ ಆಯಿತು. 3 ಹೊಲಿಗೆ ಹಾಕಿದರೆ ಬೆಸ್ಟ್. 3 ಹೊಲಿಗೆ ಆದರೆ ನಮಗೆ, ಯಾಕಂದರೆ ಫಿಟ್ಟಿಂಗ್ ಕರೆಕ್ಟಾಗಿ ಹಿಡಿದಿದ್ದೀವಲ್ವ, ಎಕ್ಸ್ಟ್ರಾ ಒಂದು 3 ಹೊಲಿಗೆನ ಹಾಕ್ಕೊಂಬಂದ್ಬಿಡಿ ಸಾಕು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಸ್ಟಮರ್ ಕೂಡ ಬರಬಹುದು ಅಂತ ಹೇಳ್ತೀನಿ. ಯಾಕಂತಂದರೆ ಫಿಟ್ಟಿಂಗಲ್ಲಿ ನಾವು ಕರೆಕ್ಟಾಗಿ ಹಿಡಿದ್ವಿ ಅಂತಂದರೆ ತುಂಬ ಚೆನ್ನಾಗಿ ಕೂರುತ್ತೆ ಬ್ಲೌಸು. ಹಾಗಾಗಿ ನಮಗೆ ಕಸ್ಟಮರು ಬರೋಕ್ಕೆ ಸೆಳೆತಾಗುತ್ತೆ ಫಿಟ್ಟಿಂಗ್ ಮಾಡೋದ್ರಿಂದ, ಸೈಡ್ ಫಿಟ್ಟಿಂಗು ಚೆನ್ನಾಗಿ ಮಾಡೋದ್ರಿಂದ. ನೋಡಿದ್ರಲ್ವಾ, ಇವಾಗ ಎಕ್ಸ್ಟ್ರಾ ಏನಿರುತ್ತೆ ಅಲ್ವ ಎಡ್ಜಸ್ಸು ಲೆವೆಲಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಂಬಿಡೋಣ. ಈ ಥ್ರೆಡ್ ಕೂಡ ಅಷ್ಟೇ, ಎಲ್ಲೂ ಕೂಡ ಕಾಣಿಸ್ಕೋಬಾರ್ದು. ಇವಾಗ ಎಡ್ಜಸ್ ಏನಿರುತ್ತೆ ಅಲ್ವಾ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಇವಾಗ ಸ್ಟ್ರೇಟಾಗಿ ನಿಮ್ಮ ಕಣ್ಣು ಎದುರೇ ನಮಗೆ ಸ್ಟ್ರೇಟಾಗಿ ಹೊಲಿಗೆ ಬಂತು, ನೋಡಿದ್ರಲ್ವ ಯಾವ ರೀತಿ ಸ್ಟ್ರೇಟಾಗಿ. ನಾನು ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನಿಗೆ ಅಂತ ಬಿಟ್ಕೊಂಡಿರ್ತೀನಿ, ಅದು ಪಕ್ಕನೇ ನಮಗೆ ಫಿಟ್ಟಿಂಗ್ ಹೊಲಿಗೆ ಅನ್ನೋದು ಬರುತ್ತೆ. ಕಾಣಿಸ್ತಾ ಇದೆಯಲ್ಲ ನಿಮಗೆ ಸ್ಟ್ರೇಟಾಗಿ ಹೊಲಿಗೆ ನೋಡ್ತಿರ್ಬೋದು. ಇವಾಗ ಒಂದು ಸೈಡು ನಮಗೆ ಫಿಟ್ಟಿಂಗ್ ಅನ್ನೋದು ಚೆನ್ನಾಗಿ ಬಂತು. ಇವಾಗ ಈ ಕಡೆ ಕೂಡ ಅಷ್ಟೇ, ಅಲ್ಲಿ ಕೂಡ ನಮಗೆ ಚೆಕ್ ಮಾಡ್ಕೋಬೇಕು ಯಾವ ಕಡೆ ಬರುತ್ತೆ ಯಾವ ಕಡೆ ಇಲ್ಲ ಅಂತ. ನೋಡ್ತಾ ಇರ್ಬೋದು. ಇವಾಗ ಒಂದು ಕಡೆ ಆಯಿತು, ಇನ್ನೊಂದು ಕಡೆ ನಮಗೆ ತೋರಿಸ್ತೀನಿ. ಅದು ಸೇಮ್ ಇದ್ರಂಗೆ, ಬಟ್ ಏನಪ್ಪ ಅಂದರೆ ಅಳತೆ ಬ್ಲೌಸಲ್ಲಿ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸುಮ್ಮನೆ ಇದನ್ನೇ ಅಳತೆ ತೊಗೊಂಡು ನಾವು ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲಿ ಅಷ್ಟೊಂದು ಸರಿ ಅನಿಸಲ್ಲ. ಯಾಕಂತಂದರೆ ಒಂದು ತೋಳು ದಪ್ಪ, ಒಂದು ತೋಳು ಸ್ವಲ್ಪ ಲೈಟಾಗಿ ಚಿಕ್ಕದಿರುತ್ತೆ ಒಬ್ಬೊಬ್ಬರಿಗೆ. ಹಾಗಾಗಿ ನಮಗೆ ಒಂದೇ ಸಮ ಹಿಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅದೇ ರೀತಿ ಇಟ್ಕೋಬೇಕಾಗುತ್ತೆ. ಇವಾಗ ನೋಡ್ತಿರ್ಬೋದು, ಎರಡನ್ನೂ ನೀಟಾಗಿ ಜೋಡಿಸ್ಕೊಂಡು ಇವಾಗ ಈ ಅಳತೆ ಬ್ಲೌಸ್ ತಗೊಂಡು ಯಾವ್ದು ಕಡೆ ನೋಡಿಕೊಂಡು ಉಕ್ಸ್ಪಟ್ಟಿ ಕಡೆಯಿಂದಾದ್ರೆ ಉಕ್ಸ್ಪಟ್ಟಿ, ಕಾಜಾಪಟ್ಟಿ ಕಡೆಯಿಂದಾದ್ರೆ ಕಾಜಾಪಟ್ಟಿ ಅದು ತಗೊಂಡು ಅಳತೆ ಮಾಡಿಕೊಂಡು ನಾವು ಮಾಡೋದ್ರಲ್ಲಿ ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಶೇರ್ ಮಾಡ್ತೀನಿ ಅಂತಲೇ ಹೇಳ್ತೀನಿ. ಇದು ಕೂಡ ಅಷ್ಟೇ ಇಂಪಾರ್ಟೆಂಟು. ಚೆಸ್ಟ್ ಹತ್ರ ಈ ಒಂದು ಆರ್ಮೋಲ್ ಫಿಟ್ಟಿಂಗ್ ಇದೆಯಲ್ಲ, ಅದು ನಿಜವಾಗ್ಲೂ ಸ್ವಲ್ಪ ಲೂಸ್ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದು, ತುಂಬ ಟೈಟ್ ಆದರೂ ಕೂಡ ಶೋಲ್ಡರ್ ಡ್ರಾಪ್ ಆಗೋದು. ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಅದನ್ನು ನೋಡಿಕೊಂಡು ನೀವು ಫಿಟ್ಟಿಂಗನ್ನು ಮಾಡ್ಬೋದು. ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಮಾಡೋದು ಅಂತ. ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಇನ್ನೂ ಅಷ್ಟೇ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಹೆಂಗೆ ಬರುತ್ತೋ ಅದನ್ನು ನೀವು ಈ ರೀತಿ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಬೋದು ಅಂತ. ಯಾರಿಗೆಲ್ಲ ಇಷ್ಟ ಆಯಿತು ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಆದಷ್ಟು ತುಂಬ ಜನ ಲೈಕೇ ಮಾಡ್ತಿಲ್ಲ, ಅದೊಂದು ಬೇಜಾರಿದೆ. ವಿಡಿಯೋ ಇಷ್ಟ ಆಗುತ್ತೋ ಗೊತ್ತಿಲ್ಲ, ಸೆಕೆಂಡ್ರಿ. ವಿಡಿಯೋ ಮಾತ್ರ ಎಷ್ಟು ಜನ ನೋಡಿದ್ರೆ ಅಷ್ಟು ಜನ ವಾಚ್ ಮಾಡಿರ್ತೀರ, ಬಟ್ ಫುಲ್ ವಾಚ್ ಮಾಡಿರ್ತೀರ, ಬಟ್ ಏನಪ್ಪ ಅಂತಂದರೆ ಲೈಕ್ ಕೊಡಲ್ಲ, ಅದು ಒಂದು ಬೇಜಾರಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಸೈಡ್ ಫಿಟ್ಟಿಂಗ್ ಮಾಡೋದ್ರಲ್ಲಿ ತುಂಬ ಈಸಿಯಾಗಿ ಮಾಡ್ಬೋದು ಅಂತ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೇಮ್ ಮತ್ತು ನಮಗೆ ಅಳತೆ ಬ್ಲೌಸು ಮತ್ತು ಇದು ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸು ಹಿಡಿದು ನೋಡಿದಾಗ ಸೇಮೇ ಬರಬೇಕು. ಅದು ಸೊಂಟದ ಹತ್ರ ಯಾವ ರೀತಿ ಅಳತೆ ಮಾಡೋದಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಹಿಡಿದು ನೋಡಬೇಕಾಗುತ್ತೆ. ಎರಡು ಸಮ ಇದೆಯಾ ಇಲ್ಲ ಅಂತ ನೋಡ್ತಾ ಇರ್ಬೋದು. ಎರಡು ಸಮಾನೇ ಬರ್ತಾ ಇದೆ, ನನಗೆ ಒಂಚೂರು ಕೂಡ ವ್ಯತ್ಯಾಸ ಬರಲ್ಲ. ನೋಡಿದ್ರಿ ಅಲ್ವಾ ಯಾವ ರೀತಿ ಸ್ಟಿಚಿಂಗನ್ನು ಮಾಡೋದು ಅಂತ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದನ್ನು ಹಾಗೆ ಈ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್